ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ಸೃಷ್ಟಿಸುವ ಶತ್ರು ಯಾರು ಎಂದು ನಿಮಗೆ ಗೊತ್ತಿದೆಯಾ? ನೀವು ತುಂಬಾ ಒಳ್ಳೆಯವರಾಗಿರಬಹುದು, ತುಂಬಾ ಧೈರ್ಯಶಾಲಿಯಾಗಿರಬಹುದು, ಆದರೆ ಪ್ರತಿದಿನ ನಿಮ್ಮ ಹಿಂದೆ ಕಾಣದಂತೆ ಕೆಲವರು ನಿಮ್ಮ ದಾರಿಯನ್ನ ತಡೆಯುತ್ತಿರ್ತಾರೆ. ಕೆಲವರು ನಿಮ್ಮ ಯಶಸ್ಸನ್ನ ನೋಡಿ ಹೊಟ್ಟೆ ಕಿಚ್ಚು ಕೂಡ ಪಡ್ಕೊಳ್ತಾ ಇರ್ತಾರೆ. ಕೆಲವರು ನಿಮ್ಮ ಒಳ್ಳೆತನವನ್ನ ಬಳಸ್ಕೊಳ್ತಾರೆ. ಇನ್ನೂ ಕೆಲವರು ನಿಮ್ಮ ಮುಖದ ಮುಂದೆ ಸ್ನೇಹಿತರಂತೆ ಇರ್ತಾರೆ, ಆದ್ರೆ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಮಾತಾಡ್ತಾರೆ. ಅಚ್ಚರಿಯ ವಿಷಯ ಏನ್ ಗೊತ್ತಾ? ಮೇಷರಾಶಿಯವರ ದೊಡ್ಡ ಶತ್ರು ಯಾವಾಗಲೂ ಹೊರಗಿನ ವ್ಯಕ್ತಿ ಮಾತ್ರ ಆಗಿರೋದಿಲ್ಲ. ಕೆಲವೊಮ್ಮೆ ನಿಮ್ಮ ಸ್ವಭಾವವೇ ನಿಮ್ಮ ಶತ್ರು ಆಗ್ತದೆ. ನಿಮ್ಮ ಕೋಪ, ನಿಮ್ಮ ಆತುರ, ನಿಮ್ಮ ಅತಿಯಾದ ನಂಬಿಕೆ ಇವೆಲ್ಲವೂ ನಿಮ್ಮ ಜೀವನವನ್ನ ಕಷ್ಟಕ್ಕೆ ತಳ್ಳುತ್ತದೆ. ಹಾಗಾದ್ರೆ ಮೇಷರಾಶಿಯವರನ್ನ ಪ್ರತಿದಿನ ಬೆನ್ನು ಬಿಡದೆ ಕಾಡುವ ಶತ್ರುಗಳು ಯಾರು? ಅವರನ್ನ ಹೇಗೆ ಗುರುತಿಸೋದು? ಅವರಿಂದ ಹೇಗೆ ದೂರ ಇರಬೇಕು? ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಕಾಣಿಸಿಕೊಳ್ಳುವ ಶತ್ರುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಶತ್ರುಗಳು ಯಾರು? ಯಾವ ರೂಪದಲ್ಲಿ ಬರ್ತಾರೆ? ಅವರ ಲಕ್ಷಣಗಳು ಏನು? ಅವರು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾರೆ ಅನ್ನೋದನ್ನ ತುಂಬಾ ಸರಳವಾಗಿ ಅರ್ಥ ಮಾಡಿಸ್ಕೊಡ್ತೀನಿ. ಮೇಷರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣ ಹೊಂದಿರ್ತಾರೆ. ಇವರಿಗೆ ಯಾರ ಮುಂದೆ ತಲೆಬಾಗೋದು ಇಷ್ಟ ಆಗೋದಿಲ್ಲ. ಇವರು ತಮ್ಮದೇ ದಾರಿಯಲ್ಲಿ ನಡೆಯಲು ಇಷ್ಟಪಡ್ತಾರೆ. ಇವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಅನೇಕ ಜನರು ಇವರನ್ನ ಇಷ್ಟಪಡ್ತಾರೆ. ಆದರೆ ಇದೇ ಗುಣ ಕೆಲವು ಜನರಿಗೆ ಇಷ್ಟ ಆಗೋದಿಲ್ಲ. ನಿಮ್ಮ ಬೆಳವಣಿಗೆ ನೋಡಿದಾಗ ಅವರಿಗೆ ಅಸೂಯೆ ಶುರುವಾಗ್ತದೆ. ನೀವು ಸಾಧನೆ ಮಾಡಿದಾಗ ಕೆಲವರು ಖುಷಿ ಪಡೋದಿಲ್ಲ. ನಿಮ್ಮ ಯಶಸ್ಸನ್ನು ಸಹಿಸಲಾಗದೆ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾರೆ. ಮೊದಲ ಶತ್ರು ಅಸೂಯೆ ಪಡುವ ವ್ಯಕ್ತಿ. ಈ ವ್ಯಕ್ತಿ ನಿಮ್ಮ ಹತ್ತಿರವೇ ಇರ್ತಾನೆ, ನಿಮ್ಮ ಜೊತೆ ನಗ್ತಾನೆ, ನಿಮ್ ಜೊತೆ ಮಾತಾಡ್ತಾ ಇರ್ತಾನೆ, ಆದ್ರೆ ನಿಮ್ಮ ಯಶಸ್ಸನ್ನ ಎಂದಿಗೂ ಮನ್ಸಾರೆ ಮೆಚ್ಚೋದಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದಾಗ ಅಭಿನಂದನೆ ಕೂಡ ಹೇಳಲ್ಲ, ಬದಲಿಗೆ ನಿಮ್ಮ ತಪ್ಪನ್ನ ಹುಡುಕ್ತಾನೆ. ನೀವು ಹೊಸ ಮನೆ ತೆಗೆದುಕೊಂಡ್ರೆ ಅದರಲ್ಲಿ ದೋಷ ಹುಡುಕ್ತಾನೆ. ನೀವು ಹೊಸ ಕೆಲಸ ಪಡೆದ್ರೆ ಅದನ್ನ ಅದೃಷ್ಟ ಅಂತ ಹೇಳ್ತಾನೆ. ನೀವು ಬೆಳೆತಿರೋದನ್ನ ನೋಡಿ ಒಳಗೊಳಗೆ ಬೇಸರ ಪಡ್ಕೊಳ್ತಾನೆ. ಇಂತಹ ವ್ಯಕ್ತಿಯನ್ನ ಗುರುತಿಸೋದು ಕೂಡ ತುಂಬಾ ಸುಲಭ. ನಿಮ್ಮ ಒಳ್ಳೆಯ ಸಮಯದಲ್ಲಿ ಅವನ ಮುಖದಲ್ಲಿ ನಿಜವಾದ ಸಂತೋಷ ಕಾಣೋದಿಲ್ಲ. ನಿಮ್ಮ ಕಷ್ಟದ ಸಮಯದಲ್ಲಿ ಮಾತ್ರ ಅವನ ಹೆಚ್ಚು ಆಸಕ್ತಿ ತೋರಿಸ್ತದೆ. ಮೇಷರಾಶಿಯವರೇ, ಇಂಥ ಜನರಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಎಲ್ಲಾ ಯೋಜನೆಗಳನ್ನ ಎಲ್ಲರ ಜೊತೆ ಹಂಚ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕನಸುಗಳನ್ನ ಅರ್ಥ ಮಾಡ್ಕೊಳ್ಳೋರ ಜೊತೆ ಮಾತ್ರ ಮಾತಾಡಿ. ಇನ್ನು ಎರಡನೇ ಶತ್ರು ಸಿಹಿ ಮಾತಿನ ಮೋಸ್ಕಾರ. ಈ ವ್ಯಕ್ತಿ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಯಾವಾಗ್ಲೂ ನಿಮ್ಮನ್ನ ಹೊಗಳ್ತಾನೆ, ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಾನೆ, ನಿಮ್ಮ ನಂಬಿಕೆಯನ್ನ ಗಳಿಸ್ಕೊಳ್ತಾನೆ. ಆದರೆ ಅವನ ಉದ್ದೇಶ ಬೇರೆನೇ ಇರುತ್ತೆ. ಅವನಿಗೆ ನಿಮ್ಮಿಂದ ಏನಾದ್ರೂ ಲಾಭ ಬೇಕಾಗಿರ್ತದೆ, ಹಣ ಬೇಕಾಗಿರ್ತದೆ, ಸಹಾಯ ಬೇಕಾಗಿರ್ತದೆ, ಕೆಲಸ ಮಾಡಿಸ್ಕೊಳ್ಬೇಕು ಅನ್ನುವ ಉದ್ದೇಶ ಇರುತ್ತೆ. ಕೆಲಸ ಮುಗಿದ ನಂತರ ಅವನು ನಿಧಾನವಾಗಿ ದೂರ ಆಗ್ತಾನೆ. ನಿಮ್ಮ ಕಷ್ಟದ ಸಮಯದಲ್ಲಿ ಕಾಣಿಸಿಕೊಳ್ಳೋದೇ ಇಲ್ಲ. ಮೇಷರಾಶಿಯವರು ಹೃದಯದಿಂದ ಯೋಚಿಸುವವರು. ಅದಕ್ಕಾಗಿಯೇ ಇಂಥ ಜನರನ್ನ ಬೇಗ ನಂಬಿಡ್ತಾರೆ. ಆದ್ರೆ ಇನ್ನು ಮುಂದೆ ಯಾರನ್ನಾದ್ರೂ ನಂಬುವ ಮೊದಲು ಅವರ ಕೆಲಸಗಳನ್ನ ನೋಡಿ, ಮಾತುಗಳನ್ನ ಅಲ್ಲ. ಇನ್ನು ಮೂರನೇ ಶತ್ರು ನಿಮ್ಮ ಆತುರ. ಹೌದು, ಇದು ಹೊರಗಿನ ವ್ಯಕ್ತಿ ಅಲ್ಲ, ನಿಮ್ಮೊಳಗಿನ ಶತ್ರು. ಮೇಷರಾಶಿಯವರು ತುಂಬಾ ಬೇಗ ನಿರ್ಧಾರ ತೆಗೆದುಕೊಳ್ತಾರೆ. ಕೋಪ ಬಂದ್ರೆ ತಕ್ಷಣ ಮಾತಾಡ್ಬಿಡ್ತಾರೆ. ಖುಷಿ ಆದ್ರೂ ಕೂಡ ತಕ್ಷಣ ನಿರ್ಧಾರ ಮಾಡ್ತಾರೆ. ಇದರಿಂದ ಅನೇಕ ಬಾರಿ ಸಮಸ್ಯೆಗಳು ಬರ್ತವೆ. ಕೋಪದಲ್ಲಿ ಹೇಳಿದ ಒಂದು ಮಾತು ಒಳ್ಳೆ ಸಂಬಂಧವನ್ನೇ ಹಾಳು ಮಾಡ್ತದೆ. ಆತುರದಲ್ಲಿ ಮಾಡಿದ ಒಂದು ಹೂಡಿಕೆ ಹಣದ ನಷ್ಟ ತಂದ್ಕೊಡುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಕೋಪವನ್ನ ಬಳಸಿಕೊಳ್ತಾರೆ. ನಿಮಗೆ ಕೋಪ ಬರಿಸುವ ಪ್ರಯತ್ನ ಮಾಡ್ತಾರೆ. ನೀವು ಕೋಪದಲ್ಲಿ ತಪ್ಪು ಮಾಡಿದ್ರೆ ಅವರಿಗೆ ಗೆಲುವು ಸಿಗತ್ತೆ ವೀಕ್ಷಕರೇ. ಅದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಕೋಪ ಬಂದವಾಗ ತಕ್ಷಣನೇ ಉತ್ತರ ಕೊಡಕ್ ಹೋಗ್ಬೇಡಿ, ರೆಸ್ಪಾಂಡ್ ಮಾಡಕ್ ಹೋಗ್ಬೇಡಿ. ಇನ್ನು ನಾಲ್ಕನೇ ಶತ್ರು ನಿಮ್ಮ ಅತಿಯಾದ ನಂಬಿಕೆ. ಮೇಷರಾಶಿಯವರು ಯಾರನ್ನಾದ್ರೂ ನಂಬಿದ್ರೆ ಸಂಪೂರ್ಣವಾಗಿ ನಂಬಿಡ್ತಾರೆ. ಒಮ್ಮೆ ಸ್ನೇಹಿತ ಎಂದು ಒಪ್ಪಿಕೊಂಡ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಎಲ್ರು ನಿಮ್ಮಂತೆಯೇ ಸತ್ಯವಂತರಾಗಿರೋದಿಲ್ಲ. ಕೆಲವರು ನಿಮ್ಮ ಒಳ್ಳೆತನವನ್ನು ಬಳಸ್ಕೊಳ್ತಾರೆ. ನಿಮ್ಮಿಂದ ಹಣ ಪಡೆದು ಮರಳಿ ಕೊಡೋದಿಲ್ಲ. ನಿಮ್ಮ ಸಹಾಯ ಪಡೆದು ನಿಮ್ಮನ್ನ ಮರೆತು ಬಿಡ್ತಾರೆ. ಇಂತಹ ಜನರನ್ನ ಗುರುತಿಸಲು ಒಂದು ಸರಳ ಮಾರ್ಗ ಕೂಡ ಇದೆ. ಅವ್ರಿಗೆ ಸಹಾಯ ಬೇಕಾದಾಗ ಮಾತ್ರ ಅವರು ನಿಮ್ಮನ್ನ ಹುಡುಕ್ತಾರೆ. ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ಕಾಣಿಸೋದೇ ಇಲ್ಲ. ನಿಮ್ ಜೀವನದಲ್ಲಿ ಯಾರು ನಿಜವಾದವರು ಅನ್ನೋದನ್ನ ತಿಳಿಬೇಕಾದ್ರೆ ಒಂದು ಬಾರಿ ನೀವು ಸಹಾಯ ಕೇಳ್ಬೇಕು. ಆಗ ಸತ್ಯ ನಿಮಗೆ ಗೊತ್ತಾಗತ್ತೆ. ಇನ್ನು ಐದನೇ ಶತ್ರು ನಿಮ್ಮ ಬೆಳವಣಿಗೆಗೆ ಭಯ ಪಡುವ ವ್ಯಕ್ತಿ. ಈ ವ್ಯಕ್ತಿ ನಿಮ್ಮ ಸುತ್ತಲೇ ಇರ್ತಾನೆ, ಆದ್ರೆ ನಿಮ್ಮ ಬೆಳವಣಿಗೆ ಇಷ್ಟ ಆಗೋದಿಲ್ಲ. ನೀವು ಹೊಸ ಕೆಲಸ ಶುರು ಮಾಡ್ಬೇಕು ಅಂದ್ರೆ ಬೇಡ ಅಂತಾರೆ. ಹೊಸ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನಷ್ಟ ಆಗ್ತದೆ ಅಂತಾರೆ. ನಿಮ್ಮ ಕನಸುಗಳನ್ನ ಯಾವಾಗಲೂ ಸಣ್ಣ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಿಮ್ಮ ಕನಸಿಗೆ ನೀರ್ ಹಾಕೋ ಬದಲು ಚಿವುಟೋದೇ ಜಾಸ್ತಿ. ಅವರು ನೇರವಾಗಿ ಶತ್ರು ಆಗಿರೋದಿಲ್ಲ, ಆದ್ರೆ ಅವನ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನೇ ಕಡಿಮೆ ಮಾಡ್ತದೆ. ಮೇಷರಾಶಿಯವರು ಇಂತಹ ನೆಗೆಟಿವ್ ಜನರಿಂದ ದೂರ ಇರಬೇಕು. ನಿಮ್ಮನ್ನ ಮುಂದೆ ಕೊಂಡೊಯ್ಯುವ ಜನರ ಜೊತೆ ಹೆಚ್ಚು ಸಮಯ ಕಳಿಬೇಕು. ಇದೀಗ ಒಂದು ಮುಖ್ಯ ಪ್ರಶ್ನೆ,
ಮೇಷರಾಶಿಯವರೇ, ಶತ್ರುಗಳನ್ನ ಹೇಗೆ ಗುರುತಿಸೋದು? ಮೊದಲ ಲಕ್ಷಣ, ನಿಮ್ಮ ಯಶಸ್ಸಿಗೆ ಸಂತೋಷ ಪಡದವರು. ಎರಡನೇ ಲಕ್ಷಣ, ನಿಮ್ಮ ಕಷ್ಟದ ಸಮಯದಲ್ಲಿ ಕಾಣೆಯಾಗುವವರು. ಮೂರನೇ ಲಕ್ಷಣ, ಯಾವಾಗಲೂ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋರು. ನಾಲ್ಕನೇ ಲಕ್ಷಣ, ನಿಮ್ಮನ್ನ ಬಳಸ್ಕೊಳ್ಳೋರು. ಐದನೇ ಲಕ್ಷಣ, ನಿಮ್ಮ ಕನಸುಗಳನ್ನ ಹಾಸ್ಯ ಮಾಡುವವರು. ಇಂತಹ ಜನರು ನಿಮ್ಮ ಜೀವನದಲ್ಲಿ ಇದ್ರೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಎಲ್ಲ ಶತ್ರುಗಳು ಹೊರಗಡೆ ಇರೋದಿಲ್ಲ. ಕೆಲವೊಮ್ಮೆ ನಿಮ್ಮ ಕೋಪವೇ ನಿಮ್ಮ ಶತ್ರು ಆಗ್ಬಹುದು, ನಿಮ್ಮ ಆತುರವೇ ನಿಮ್ಮ ಶತ್ರು ಆಗ್ಬಹುದು, ನಿಮ್ಮ ಅಹಂಕಾರವೇ ನಿಮ್ಮ ಶತ್ರು ಆಗ್ಬಹುದು, ನಿಮ್ಮ ಅತಿಯಾದ ನಂಬಿಕೆ ನಿಮ್ಮ ಶತ್ರು ಆಗ್ಬಹುದು. ಈ ಆಂತರಿಕ ಶತ್ರುಗಳನ್ನ ಗೆದ್ದರೆ ಹೊರಗಿನ ಶತ್ರುಗಳು ನಿಮಗೆ ಏನೂ ಮಾಡಕ್ಕಾಗೋದಿಲ್ಲ. ಮೇಷರಾಶಿಯವರ ಜೀವನದಲ್ಲಿ ಯಶಸ್ಸು ಖಚಿತ. ಯಾಕಂದ್ರೆ ನೀವು ಹುಟ್ಟು ಹೋರಾಟಗಾರರು. ನೀವು ಸುಲಭವಾಗಿ ಸೋಲನ್ನ ಒಪ್ಕೊಳ್ಳೋರಂತೂ ಅಲ್ಲ. ಎಷ್ಟೇ ಕಷ್ಟ ಬಂದ್ರೂ ಮತ್ತೆ ಎದ್ದು ನಿಲ್ತೀವಿ. ಆದ್ರೆ ಯಶಸ್ಸಿನ ದಾರಿಯಲ್ಲಿ ಸಾಗ್ಬೇಕಾದ್ರೆ ಮೊದಲು ಯಾರು ನಿಮ್ಮವರು, ಯಾರು ಶತ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ರಹಸ್ಯ ಅಥವಾ ನಿಮ್ಮ ಯೋಜನೆ, ನಿಮ್ಮ ಕಾರ್ಯಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಬೇಕು. ಹಣದ ವಿಷಯದಲ್ಲಿ ಎಚ್ಚರವಾಗಿರ್ಬೇಕಾಗತ್ತೆ. ಯಾರನ್ನಾದ್ರೂ ನಂಬುವ ಮೊದಲು ಸಮಯ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಕೋಪವನ್ನ ನಿಯಂತ್ರಿಸಿ ನಿಮ್ಮ ಗುರಿಯ ಕಡೆ ಗಮನ ಕೊಡಬೇಕಾಗತ್ತೆ. ಹೀಗ್ ಮಾಡಿದ್ರೆ ಯಾವ ಶತ್ರುವು ನಿಮ್ಮನ್ನು ಸೋಲಿಸಲು ಸಾಧ್ಯ ಆಗೋದಿಲ್ಲ. ಮೇಷರಾಶಿಯವರೇ, ನೆನಪಿಡಿ, ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಧೈರ್ಯ, ನಿಮ್ಮ ದೊಡ್ಡ ಆಯುಧ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ದೊಡ್ಡ ರಕ್ಷಣೆ ನಿಮ್ಮ ಬುದ್ಧಿವಂತಿಕೆ. ಅದನ್ನ ಸರಿಯಾಗಿ ಬಳಸಿದ್ರೆ ಜೀವನದಲ್ಲಿ ದೊಡ್ಡ ಗೆಲುವು ನಿಮ್ದೇ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.